ಹಂಗಿದ್ರೆ ಎಷ್ಟು ಒಂದು 2 ನಿಮಿಷದಲ್ಲಿ ಮುಗಿಸ್ತೀರಾ? ಈಗ 2 ನಿಮಿಷದಲ್ಲಿ ಮುಗಿಸೋಣ. ಇದನ್ನು ಸರ್ಕಾರ ಮನಸ್ಸು ಮಾಡಿದರೆ 2 ನಿಮಿಷದಲ್ಲಿ ಅವಕಾಶಕ್ಕಾಗಿ ಧನ್ಯವಾದಗಳು. ನೀವು ದಯಮಾಡಿ ಮಾನ್ಯ ಮಧು ಬಂಗಾರಪ್ಪನವರೇ, ನೀವು ಬುದ್ಧಿವಂತರು ಇದ್ದೀರಿ, ವಿದ್ಯಾವಂತರು ಇದ್ದೀರಿ. ನೀನು ಇಷ್ಟೆಲ್ಲ ಈಗ ಅಲ್ಲಿಂದ ಇಲ್ಲಿವರೆಗೆ ಈ 100 ಜನ ಮಾತಾಡಿದರೂ ಕೂಡ ಸೇಮ್ ಥಿಂಗ್ ಐ ಹ್ಯಾವ್ ಟು ರಿಪೀಟ್. Supreme Court order, is it not applicable to your government schools? Children, those who are studying in government school, they are not only the aided and private institutions they are holding these students. ಮಕ್ಕಳ ರಕ್ಷಣೆ ದೃಷ್ಟಿಯಿಂದ, ಮಕ್ಕಳ ದೃಷ್ಟಿಯಿಂದ ಅಲ್ಲೂ ತಮಿಳುನಾಡಲ್ಲಿ ಆದಂಥ ಒಂದು ಇನ್ಸಿಡೆಂಟ್ಗೆ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಕೊಡ್ತು. ಆ ವರ್ಡಿಕ್ಟ್ ಕೊಟ್ಟಿದ್ದನ್ನೇ ಒಂದು ಮಾನದಂಡ ಇಟ್ಕೊಂಡು ನಮ್ಮ ಅಧಿಕಾರಿಗಳು ಈ ರೀತಿ ಅಧಿಕಾರ ಚಲಾಯಿಸ್ತಾರಲ್ಲ, ಇದ್ರ ಬಗ್ಗೆ ನಾವು ಭಾಳ ಗಂಭೀರವಾಗಿ ಅದನ್ನು ಕಂಡಮ್ ಮಾಡಬೇಕಾಗ್ತದೆ. IAS ಮಾಡಿದಾರ್ರಿ, ನಮ್ಮಂಗೇನೆ ಗೌರ್ಮೆಂಟ್ ಸ್ಕೂಲಾಗ ಓದಿದಾರಲ್ಲ, ಅವ್ರು IAS ಮಾಡಿ ಒಳ್ಳೊಳ್ಳೆ ಕ್ವಾಲಿಫೈಡ್ ಇದ್ದಾರೆ. ಜಸ್ಟ್ ಅಪ್ಲೈ ದರ್ ಮೈಂಡ್. ವಾಟ್ ಇಸ್ ದಿ ವರ್ಡಿಕ್ಟ್ ಆಫ್ ದಿ ಸುಪ್ರೀಂ ಕೋರ್ಟ್? ವಾಟ್ ಡಸ್ ಇಟ್? ಸುಪ್ರೀಂ ಕೋರ್ಟ್ ಕ್ಲಾರಿಫೈ, ಇಟ್ ಈಸ್ ವೆರಿ ವೆರಿ ಕ್ಲಿಯರ್. ಯಾವತ್ತು 10/9/2025 ಇದು ಭಾಳ ಕ್ಲಿಯರಾಗಿ ಮಾಡಿದೆ. ಇನ್ ಸ್ಪೈಟ್ ಆಫ್ ಆಫ್ಟರ್ ರಿಸೀವಿಂಗ್ ದಿ ಸುಪ್ರೀಂ ಕೋರ್ಟ್ ಆರ್ಡರ್ ಎಗೈನ್ ಆ್ಯಂಡ್ ಎಗೈನ್ ಇವಾಗ 62 ಕಾಲಮ್ ಹಾಕಿ ಕೊಡ್ತೀರಲ್ಲ ನೀವು, ನಾಚಿಕೆ ಆಗಲ್ಲ ನಿಮಗೆ? ನಾಚಿಕೆ ಆಗ್ಬೇಕ್ರಿ. ಇದರಲ್ಲಿ 7 ಶಾಲೆಗಳನ್ನ ನಮೋಶ್ ಅವರು ಮಾತಾಡುವಾಗ ಹೇಳಿದರು, ವಾಟ್ ವಾಸ್ ದಿ ಇಂಟ್ರೆಸ್ಟ್ ದೋಸ್ ಡೇಸ್? 100 years, 50 years, 75 years ಸಿಲ್ವರ್ ಜೂಬ್ಲಿ ಮಾಡಿದ್ದಾರೆ, ಗೋಲ್ಡನ್ ಜೂಬ್ಲಿ ಮಾಡಿದ್ದಾರೆ. ಇದೆಲ್ಲ ಮಾಡಿದಂಥ ಶಾಲೆಗಳಿಗೆ ಮಾನ್ಯ ಸಚಿವರು ಕೂಡ ಹೋಗಿ ಫಂಕ್ಷನ್ ಅಟೆಂಡ್ ಮಾಡಿದ್ವಿ, ನಾವು ಕೂಡ ಅಟೆಂಡ್ ಮಾಡಿದ್ದೀವಿ. ಅವತ್ತು ಏನಿತ್ತು ಅವ್ರಿಗೆ? ಮಕ್ಕಳು ಕಲಿಬೇಕು, ಹಳ್ಳಿಗಾಡಿನ ಮಕ್ಕಳು ಕಲಿಬೇಕು, ಹೆಣ್ಮಕ್ಳು ವಿಶೇಷವಾಗಿ ಹೆಣ್ಮಕ್ಳು ಎಜುಕೇಷನ್ ಮಾಡಬೇಕು ಅಂತೇಳಿ ಆ ಭೂಮಿನ ಆಗಾಗ್ಗೆ ದಾನ ಕೊಟ್ಟಿದ್ದಾರೆ. ಆ ಭೂಮಿ ದಾನ ಕೊಟ್ಟಿದ್ದಕ್ಕೆ ಇವತ್ತು ಗೆಟ್ ಬಿ ದಿ ರೆಕಾರ್ಡ್ಸ್ ಆಫ್ ದಟ್ ಲ್ಯಾಂಡ್ ಅಂತ ಹೇಳಿದ್ರೆ ಬೇರೆ ಶಾಲೆಗೆ ಹೆಂಗ್ರಿ ತರಕ್ಕಾಗುತ್ತೆ? ನಾನು ಈ ಪ್ರಾಕ್ಟಿಕಲ್ ಡಿಫಿಕಲ್ಟಿ ಆಲೋಚನೆ ಮಾಡಿ. ಇಲ್ಲಿ ಉಡುಪಿಯಲ್ಲಿ ಮೊನ್ನೆ ಒಂದು 103 ವರ್ಷ ಆಚರಿಸ್ತಾ ಇದೆ. ಅದಕ್ಕೆ ಆ ಸ್ಕೂಲಿಗೆ ನೀವು ಇದು ಲ್ಯಾಂಡ್ ರೆಕಾರ್ಡ್ ಇಲ್ಲ. 100 years ಆಗಾರೆ ಆ ಸ್ಕೂಲ್ ರನ್ ಮಾಡಿರಲ್ಲ, ಈ ಮಕ್ಕಳೆಲ್ಲ ಓದಿರಲ್ಲ, ಅದಕ್ಕೆ ಬೆಲೆ ಬೇಡವಾ? ನಾವು ಹೇಳ್ತಕ್ಕಂಥದ್ದು, ನೀವು ಸರ್ಕಾರಿ ಶಾಲೆಗಳಿಗೆ ಇಟ್ ಇಸ್ ನಾಟ್ ವರ್ಡಿಕ್ಟ್. ಟುಡೇಸ್ ವರ್ಡಿಕ್ಟ್ ಪ್ರೈರ್ನರಿಗೆ 15 meters ಮೇಲೆ ಇರ್ತಕ್ಕಂಥ ಯಾವುದೇ ಅದಕ್ಕೆ ಫೈರ್ ಕ್ಲಿಯರೆನ್ಸ್ ಬೇಕು ಅನ್ನೋದು ಫೈರ್ನಲ್ಲೇ ಇದೆ. ಈಗ ಮೊನ್ನೆ ಬಂದಿದ್ದಲ್ಲ, ಅದನ್ನು ನೋಡಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿರ್ತಕ್ಕಂಥದ್ದು. ನೀವು ಅಪ್ಲೈ ಮಾಡ್ರಿ. 62 ಕಾಲಮ್ ಹಾಕಿ ಕೊಟ್ಬಿಟ್ಟು ನೀವು ಇದನ್ನೆಲ್ಲ ಫುಲ್ ಅಪ್ ಮಾಡಿ, ಅದು ಅಪ್ಲೋಡ್ ಆಗಲ್ಲ ಅಧ್ಯಕ್ಷರೇ. ಏನಾಗ್ತದೆ, ಒಂದು ಬಿಟ್ಟರೆ ನೀವು ಒಂದೇ ಒಂದು ಯಾವ್ದಾರು ಇದರಲ್ಲಿ 62ರಲ್ಲಿ ಬಿಟ್ಟರೆ ಅಪ್ಲೋಡ್ ಆಗಲ್ಲ, ಅವಾಗ ಇನ್ಕಂಪ್ಲೀಟು, ಯು ಕ್ಯಾನಾಟ್ ಗೆಟ್ ದಿ ಪರ್ಮಿಷನ್. ಏನೇ ಬೋಗಸ್ ಮಾಡೋಕ್ಕೂ ಆಗಲ್ಲ ಸರ್, ಆಗಲ್ಲ. ಈ ಥರ ಇದನ್ನು ನೀವು ಆಲೋಚನೆ ಮಾಡಬೇಕು. ಆಯಿತು, ಹೋದ ವರ್ಷ ನಾನು PWD ಬಿಲ್ಡಿಂಗ್ನ ಇನ್ಸ್ಪೆಕ್ಷನ್ ಮಾಡಿಸಿದ್ದೀನಿ. ಆ ಇನ್ಸ್ಪೆಕ್ಷನ್ ಯಾವಾಗ ಮಾಡಿಸ್ಬೇಕು? ಒಂದು ಬಿಲ್ಡಿಂಗ್ ನಾವು ಪ್ರತಿ ವರ್ಷನ ಇನ್ಸ್ಪೆಕ್ಷನ್ ಮಾಡೋಕ್ಕಾಗತ್ತಾ? ಅವ್ರ ಲೈಫ್, ವಾಟ್ ಇಸ್ ದಿ ಲೈಫ್ ಸ್ಪ್ಯಾನ್ ಆಫ್ ದಟ್ ಬಿಲ್ಡಿಂಗ್? ಒಂದ್ಸರಿ PWD ಒಂದು ಲೈಫ್ ಸ್ಪ್ಯಾನ್ ಆಫ್ ಬಿಲ್ಡಿಂಗ್ ಅಂತ ಹಾಕಿದ್ಮೇಲೆ ವಾಟ್ ಇಸ್ ದಿ ನೆಸಿಟಿ ಆಫ್ ಎವ್ರಿ ಇಯರ್ ಐ ಹ್ಯಾವ್ ಟು ಗಿವ್ ಫಾರ್ ದಿ ರಿನಿವಲ್? ಅವರ ಹೈಕೋರ್ಟ್ ಹ್ಯಾಸ್ ಗಿವನ್ ಎ ವರ್ಡಿಕ್ಟ್ 10 yearsಗೆ ನೀವು ಕೊಡಿ ಅಂತ ಕೊಟ್ಟಿದೆ. ನೀವು ನೋಡಿ, ತೆಗೆದು ನೋಡಿ. ನೀವು ಎಲ್ಲರೂ ಆಗಿರೆ ದೋಸ್ ಹೂ ಆರ್ ಅಫೋರ್ಡಬಲ್ ದೇ ವಿಲ್ ವೆಂಟ್ ಟು ಕೋರ್ಟ್. ಅಲ್ಲಿ ಕೇಳ್ತಾರೆ ಕೋರ್ಟಲ್ಲಿ, ಯಾವನಿಗೆ ಶಕ್ತಿ ಇದೆ ಅವನು ಹೋಗಿ ಕೇಳ್ಕೊಂಬರ್ತಾನೆ. ಶಕ್ತಿ ಇಲ್ದಾನೆ ಏನ್ರಿ ಮಾಡಬೇಕು? ಹಳ್ಳಿಗಾಡಿನಲ್ಲಿ ಒಂದು ಸ್ಕೂಲ್ ನಡೆಸೋನು. ನಾನು ಹೇಳೋದು ಅಧ್ಯಕ್ಷರೇ, ಸದನ ಸಮಿತಿ ಮಾಡೋದಕ್ಕೆ ಮುಂಚೆ ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಪ್ರೆಷಿಯಸ್ ಟೈಮ್ ಆಫ್ ದಿ ಆಗಸ್ಟ್ ಬಾಡಿ. ಇಲ್ಲಿ DC ಆಫೀಸಿಗೆ ಹೋಗಿ AC ಆಫೀಸಿಗೆ ಕೇಳಿ, ನೀವು ಯಾವ್ದಾರು ಲ್ಯಾಂಡ್ ರೆಕಾರ್ಡ್ ಸಿಗ್ತದೆ ಅಂತ ಹೇಳ್ಬಿಟ್ರೆ ನೀವು ಹೇಳಿದ್ ಕೇಳ್ತೀರ. ಇಲ್ಲ ನಮ್ಮ ಎಲ್ಲರದು ಒಂದೇ, ನಿಮ್ಮದು ಅದೇ ಇಂಟ್ರೆಸ್ಟ್ ಇರ್ತಕ್ಕಂಥದ್ದು. ಬಂಗಾರಪ್ಪನವ್ರು ಸ್ಕೂಲ್ ಮಾಡಿದಾರಲ್ಲ, ಈಡೇ ಸ್ಕೂಲ್ ಮಾಡಿಲ್ಲ ಬಂಗಾರಪ್ಪನವರು. ಆ ಬಂಗಾರಪ್ಪನವ್ರು ಮಾಡಿ ಸ್ಕೂಲ್ಗಳಿಗೆ ಇವತ್ತು ಲ್ಯಾಂಡ್ ರೆಕಾರ್ಡ್ ತೆಗೆಸಿ ನೋಡೋಣ. ನೀವು ಆಗತ್ತಾ ತೆಗ್ಸೋಕ್ಕೆ? ನೀವು ಫಾರ್ ಎಕ್ಸಿಸ್ಟೆನ್ಸ್ ಬೇಡ, ಓಕೆ. ಈ ಥರ ಚಿತ್ರ ಹಿಂಸೆ ಮಾಡಿ ಅನ್ಎಡೆಡ್ ಸಂಸ್ಥೆಗಳನ್ನು ನೊಂದಿಸಬೇಡಿ. ಅನ್ಎಡೆಡ್ ಸಂಸ್ಥೆಗಳನ್ನು ಭಾಳ ಮೂಲ ಉದ್ದೇಶ ಇಟ್ಟು ನಮ್ಮ ಹಿರಿಯರು ಸ್ಥಾಪನೆ ಮಾಡಿದಂಥ ಸ್ಕೂಲ್ಗಳು ಸಂಪೂರ್ಣವಾಗಿ ನೆಲಕಚ್ಚಿ ಇವತ್ತು ಸಂಪೂರ್ಣ ಸರ್ವನಾಶ ಆಗ್ತಾಯಿದೆ. ಈ ಥರ ಮಾನಸಿಕ ಹಿಂಸೆ ಕೊಡಿಸ್ಬೇಡಿ ದಯವಿಟ್ಟು.
ಈಗ ಮಾಡಿ ರೂಲ್ ಇದೆ. ನಾವು ನೋಡಿ ಆಲ್ ರೂಲ್ ಬಗ್ಗೆ ಮತ್ತು ಲಾ ಬಗ್ಗೆ ನಾವು ಅಬೈಡ್ ಬೈ ಸಿಟಿಸನ್ಸ್. ನಾವು 100ಕ್ಕೆ 100 ಲಾ ಕೇಳ್ತೀವಿ ನಾವು. ಈ ಕೇಳ್ತಕ್ಕಂಥ ಸಂದರ್ಭದಲ್ಲಿ ನೀವು ಏನೇನು ಮಾಡಬೇಕು, 15 ವರ್ಷಕ್ಕೆ ಒಂದ್ಸರಿ 25 ವರ್ಷಕ್ಕೆ ಒಂದ್ಸರಿ ಇನ್ಸ್ಪೆಕ್ಷನ್ ಮಾಡಿದ್ರೆ ಅದು ಪಿ ಡಬ್ಲ್ಯೂ ಬಂದು ಕೂತ್ಕೊಂತಾರೆ. ಪಿ ಡಬ್ಲ್ಯೂ ಅವನೊಂದು ಅಧಿಕಾರ ಚಲಾಯಿಸ್ತಾರೆ. ಪುಟ್ಟಣ್ಣವ್ರು ಹೇಳಿಲ್ವಾ, ಆ ಫೈರ್ನವ್ರು ಅವನು ಒಂದು ಅಧಿಕಾರ ಚಲಾಯಿಸ್ತಾನೆ. ಹಾಂ, ಆ ಪೊಲೀಸವ್ನು ಬಂದಾನೆ, ಇನ್ನೊಬ್ಬ ಅವನ ಅವನು ಕಾನ್ಸ್ಟೇಬಲ್ಗೆ ಒಂದು ಸೀಟ್ ಕೊಡ್ಬೇಕು. ಕೊಡೋಣ ಪಾಪ, ಅವ್ರ ಮಕ್ಕಳು ಓದಲಿ, ಬೇಡ ಅಂತ ಹೇಳೋದಿಲ್ಲ. ಇದು ಎಲ್ಲೆಲ್ಲಿ ಬ್ರಹ್ಮಾಂಡ ಇದರಲ್ಲಿ ಒಂದು ಮಾತು ಹೇಳ್ಬೇಕಂತ ಹೇಳಿದ್ರೆ, ಇದೆಲ್ಲ ಆವರಿಸ್ಕೊಂಡು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾನ್ಯತೆ ನವೀಕರಣದಲ್ಲಿ ಆಗ್ತಾ ಇರ್ತಕ್ಕಂಥದ್ದನ್ನ ನಮ್ಮ ಇಲಾಖೆ ಅಧಿಕಾರಿಗಳು ಮಂತ್ರಿಗಳಿಗೆ ನಾನು ನಿಮಗೆ ಹೇಳ್ಬೇಕಾಗುತ್ತೆ. ಎಲ್ಲ ನಾವೆಲ್ಲ ಸೇರ್ಕೊಂಡು ಕಣ್ಣು ಮುಚ್ಚಂಗೆ ಕೂತಿದ್ವಿ ರೀ. ನಾವೆಲ್ಲ ಫೈನಲ್ಗೆ ಸರ್ ಏನು ಮಾಡೋದು ಸರ್, ನನ್ನ ಮಕ್ಕಳಿಗೆ ಇನ್ನೊಂದು ಸ್ಕೂಲಿಗೆ ಸೇರಿಸ್ಬಿಡ್ತಾರೆ ಸರ್, ಅಲ್ಲಿಗೆ ಬೈಂಡ್ ಅಪ್ ಮಾಡ್ತಾರೆ ಸರ್, ಅಲ್ಲೋಗಿ ಎಕ್ಸಾಮ್ ಬರೀಬೇಕು ಸರ್, ಅದಕ್ಕೋಸ್ಕರ ಈಗ 1 ಲಕ್ಷ 2 ಲಕ್ಷ ಕೊಡಬೇಕು ಅಂತೇಳಿ ಕೊಟ್ಕೊಂಡು ಸತ್ತೋಗಿತ್ತು. ಏನು ಮಾಡಿ, ಹೌ ಲಾಂಗ್ ಇಟ್ ಈಸ್, ಹೌ ಲಾಂಗ್? ಪ್ಲೀಸ್ ಕಮ್ ಫಾರ್ವರ್ಡ್. ನೀವು ಇದ್ದೀರಿ, ಬುದ್ಧಿವಂತರಿದ್ದೀರಿ, ಕೂಡಲೇ ನನಗೆ ಒಂದು ಸದನ ಸಮಿತಿ ಮಾಡೋಕ್ಕೆ ಮುಂಚೆ 2 ವರ್ಷ ಯಾವತ್ತಿಗೆ ರಿಸಲ್ಟ್ ಕೊಡ್ತೀವಿ ಗೊತ್ತಿಲ್ಲ. ಸದನ ಸಮಿತಿ ನಾವು ಸಂಕನೂರ ಅಧ್ಯಕ್ಷತೆಯಲ್ಲಿ ನಾವು ಕೊಟ್ಟು ಎಲ್ಲಿ ಅಧಿಕಾರಿಗಳು ಕಣ್ ತೆರೆದಾರ ನೋಡ್ರಿ. ಆಯ್ತು ಸ್ವಾಮಿ, ಆಯ್ತು, ಅದಕ್ಕೆ ಬೆಲೆ ಇಲ್ವಾ? ಆಯ್ತು, ನಿಮ್ಮ ಡಿಮಾಂಡ್ ಏನು ಹೇಳಿ. ಒಂದು ನಿಮಿಷ ಸಭಾಧ್ಯಕ್ಷರೇ, ಯಾವುದೇ ಸದನ ಸಮಿತಿ ಮಾಡಲಿ, ಯಾವುದೇ ಒಂದು ಅಧಿಕಾರಿಗಳ ಸಮಿತಿ ಮಾಡಲಿ, ಆ ಸಮಿತಿಯನ್ನು ಯಾವ ಆಧಾರದಲ್ಲಿ ಮಾಡ್ತೀರಿ? ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಮಾಡ್ತೀರಿ. ಈ ಸದನ ಸಮಿತಿ ನಾಳೆ ಮಾಡಬೇಕಾದ್ರೂ ಕೂಡ ನೀವು ಹೇಳ್ಬೇಕಾದ್ರೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಮಾಡೋದು. ಆ ವಿಶ್ವಾಸಕ್ಕೆ ನೀವು ವಿಶ್ವಾಸ ಧಕ್ಕೆ ಬರೆದ ರೀತಿಯಲ್ಲಿ ನಾವು ಹತ್ತಿರವಾಗಿ ನಾವು ಅಂತ ಕೊಟ್ಟಂಥ ರಿಪೋರ್ಟನ್ನು ನೀವು ತೆಗೆದು ಮೂಲಕ್ಕೆ ಬಿಸಾಕಿದರೆ, ಕಣ್ಣಲ್ಲೂ ತೆಗೆದು ನೋಡಿದ್ರೆ, ವಾಟ್ ಇಸ್ ದಿ ಯೂಸ್ ಆಫ್ ಮೇಕಿಂಗ್ ದಿ ಸದನ ಸಮಿತಿ? ದೆನ್ ವಾಟ್ ಇಸ್ ದಿ ಯೂಸ್? ವಿಶ್ವಾಸ ಬೇಕ್ರಿ. ಆ ಸದನ ಸಮಿತಿ ಮೇಲೆ ವಿಶ್ವಾಸ ಇಟ್ಟು ನೀವು ಮಾಡಿದ ಮೇಲೆ ಅವ್ರು ಏನು ಬರೆದಿರ್ತಾರೆ, ಏನು ಹೇಳಿರ್ತಾರೆ, ಅದನ್ನು ನೀವು ಫೋರ್ತ್ ಒಪ್ಪಿ ಅಂತ ಹೇಳಲ್ಲ, ಅದು ಪರಿಶೀಲನೆ ಮಾಡಿ. ಪರಿಶೀಲನೆ ಮಾಡೋಷ್ಟು ಒಂದು ಅವರಿಗೆ ಪೇಷನ್ಸ್ ಕೂಡ ನಮ್ಮ ಅಧಿಕಾರಿಗಳಿಗಿಲ್ಲ. ನಾವು ವಿತೌಟ್ ದಿ ವರ್ಡಿಕ್ಟ್ ಆಫ್ ದಿ ಸುಪ್ರೀಂ ಕೋರ್ಟು, ಹೈಕೋರ್ಟ್ ವರ್ಡಿಕ್ಟಿಗೆ ಯಾವುದೇ ರೀತಿ ತೊಂದರೆ ಬರೆದ ರೀತಿಯಲ್ಲಿ ಆ ವರದಿ ಕೊಟ್ಟಿದ್ದೀವಿ ನಾವು. ತೆಗೆದು ನೋಡಿ ಆ ವರದಿನ, ಆ ವರದಿ ಓದಲಿ ಅವರು. ಎಲ್ಲಿಯಾದರೂ ಇಟ್ ಈಸ್ ಎಫೆಕ್ಟ್ ದಿ ಆರ್ಡರ್ ಆಫ್ ದಿ ಸುಪ್ರೀಂ ಕೋರ್ಟ್ ಅಂತ ಹೈಕೋರ್ಟ್ ಅಂತ ಎಲ್ಲರೂ ಇದ್ದರೆ 1 ಸೆಕೆಂಡಿಗೆ ನೀವು ಬಿಸಾಕಿದ್ದೀವಿ. ಅಂದರೆ ನೀವು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಮಾಡಿದ್ದಕ್ಕೆ ನಾವು 32 ಮೀಟಿಂಗ್ ಅಟೆಂಡ್ ಮಾಡಿದ್ದೀವಿ, ಡಿವಿಷನ್ಗೆಲ್ಲ ಹೋಗಿದ್ದೀವಿ. ಯು ಆರ್ ನಾಟ್ ಇವನ್ ಎ ಸಿಂಗಲ್ ಪೈ ಆಫ್ ದಿ TIDA. ಯಾವುದು ನಾವು ಇಡೀ ಸದನ ಸಮಿತಿಯವ್ರು ಯಾರು ಕೂಡ ತಾಂಡಿಲ್ಲ ನಾವು. ಆ ರೀತಿಯಲ್ಲಿ ನಾವು ಹೊರಡಿ ಕೊಟ್ಟಂಥ ರಿಪೋರ್ಟನ್ನು ಕಣ್ತೆರೆದು ಕೂಡ ನೋಡೋಕ್ಕಾಗಲ್ಲ ನಮ್ಮ ಅಧಿಕಾರಿಗಳು ಅಂತ ಹೇಳಿದ್ರೆ ಏನು ಅರ್ಥ ಇದು? ದಯಮಾಡಿ ಮಾನ್ಯ ಸಚಿವರೇ, ಸದನ ಸಮಿತಿ ಮಾಡೋಕ್ಕೆ ಮುಂಚೆ 2 ವರ್ಷ, ಇವತ್ತೇ 4th ವಿತ್, ಇನ್ನು 1 ವಾರದೊಳಗಡೆ ಏನು 100 ರೂಪೀಸ್ ಚಾಪಾಕಾಗದಲ್ಲಿ ಅವರಿಗೆ ಅಫಿಡೇವಿಟ್ ತಗೊಂಡು ಕೊಡ್ತಾ ಇದ್ರಿ. ಆ ರೀತಿ ಪರ್ಮಿಷನ್ನ ಯಾವ್ಯಾವ ಶಾಲೆಗಳು ಇವತ್ತವರೆಗೆ ಆಗಿಲ್ಲ, ಅವು ಕೆಲವು 4th ವಿತ್ ಕೊಡಬೇಕು ಅಂತೇಳಿ ದಯವಿಟ್ಟು ಹೇಳ್ಬೇಕು ಇವತ್ತು. ಥ್ಯಾಂಕ್ ಯು. ರಾಮೋಜ್.